ಓದಬೇಕಾದ್ರೆ ನನಗೂ ತುಂಬ ತುಂಬ ಕ್ಯೂರಿಯಸ್ ಆಗಿದೆ ಆ್ಯಂಡ್ ಎಕ್ಸೈಟ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಆನೆಸ್ಟಿ, ಪ್ರಾಮಾಣಿಕತೆ, ಈ ಥರ ಕತೆ ಒಳಗೆ ಕತೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಸೊ ನಾನು ಬೇಸಿಕಲಿ ಯಾವುದೇ ಫಾರ್ಮಲ್ ಥಿಯೇಟರ್ ಎಜುಕೇಶನ್ ತಗೊಂಡಿಲ್ಲ. ಕಳೆದ 2017 ನಾನು ಥಿಯೇಟರ್ ಪ್ರಾಕ್ಟಿಷನರ್ ಆಗಿ ಮಾಡ್ತಿದ್ದೀನಿ. ನಾನು ಪ್ರೊಫೆಷನಲ್ ಡಾನ್ಸರ್, ಭರತನಾಟ್ಯಂ ಆರ್ಟಿಸ್ಟ್. ನನ್ನದೇ ಓನ್ ಟೀಮ್ ಇದೆ. ಸೊ ಅದರ ಮುಖಾಂತರ ನಂದಗೋಕುಲ ಡಾನ್ಸ್ ಕಂಪನಿಯಿಂದ ಅದರ ಮುಖಾಂತರ ಬೇರೆ ಬೇರೆ ಸ್ಟೇಜಸಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್, ಆಲ್ಸೋ ಥಿಯೇಟರ್. ಸೊ ಕರ್ನಾಟಕದ ಬೇರೆ ಬೇರೆ ಥಿಯೇಟರ್ ಡೈರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ, ಅವ್ರ ಹತ್ರ ಕಲ್ತಿದ್ದೀನಿ. ಬಟ್ ಫಾರ್ಮಲ್ ಆಗಿ ಯಾವುದೇ ಥಿಯೇಟರ್ ಸ್ಕೂಲಿಂದ ಟ್ರೈನಿಂಗ್ ತಗೊಂಡಿಲ್ಲ. ಸೊ ಪರಿಚಯದವರೊಬ್ಬರು ನನಗೆ ಆಡಿಷನ್ ಇದ್ದಿದ್ದು ತಿಳಿಸಿದ್ರು, ಪೋಸ್ಟರ್ ಶೇರ್ ಮಾಡಿದ್ರು. ಸೊ ಅದರ ಮುಖಾಂತರ ಆಡಿಷನ್ ಇಲ್ಲದೆ ಪರ್ಸ್ನಲ್ ಆಗಿ ಅಷ್ಟೊಂದು ಪರಿಚಯ ಯಾರು ಇರಲಿಲ್ಲ. ಹಾಗೆ ಆಡಿಷನ್ ಕೊಟ್ಟೆ. ಆಮೇಲೆ ಡೈರೆಕ್ಟರ್ ಸರ್ ಹತ್ರ ಒಂದಷ್ಟು ಕಾಲ್ಸ್ ಎಲ್ಲ ಮಾತಾಡಿ ಆ್ಯಂಡ್ ಸೆಲೆಕ್ಟ್ ಆಗಿ. ಅದು ಹೇಳಿಕ್ಕಾಗಲ್ಲ ಸರ್, ಸಸ್ಪೆನ್ಸ್ ಆಗಿದೆ. ಅಂದರೆ ಈಗ ಯೂಶಲಿ ಹೀರೋಯಿನ್ ಅಥವಾ ಲೀಡ್ ಆಕ್ಟ್ರೆಸ್ ಅಂದರೆ ತುಂಬ ಗ್ಲಾಮರಸ್ ಆ ಥರನೇ ಇರುತ್ತೆ. ಐ ಆಮ್ ನಾಟ್ ವೆರಿ ಬಿಗ್ ಫ್ಯಾನ್ ಆಫ್ ದ್ಯಾಟ್. ಸೊ ಅದು ಅಲ್ಲದೆ ಇನ್ನೂ ತುಂಬ ಶೇಡ್ಸ್ ಇದೆ. ಸೊ ಅದ್ರಲ್ಲಿ ವರ್ಕ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಆ ಥರ ಕ್ಯಾರೆಕ್ಟರ್ಸ್ ಇದ್ರಲ್ಲಿ ಸಿಕ್ತು. ಅವ್ರದ್ದೇ ಆತ್ಮಾಲೋಕನ ಮಾಡಿಸುವವಳು ನಾನು. ಹೌದು, ಮಾಡಿಸುವವಳು ನಾನು. ಒಂದೇ ಒಂದು ಆಡ್ ಮಾಡ್ತೀನಿ ಅವ್ರು ಹೇಳಿದ್ದಕ್ಕೆ. ಶೇಡ್ಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಅವ್ರು ಡಿಫ್ರೆಂಟ್ ಶೇಡ್ಸ್ ಅಂದ್ರೆ ಈಕೆ ಈ ಚಿತ್ರದಲ್ಲಿ ತುಂಬಾನೇ ಬುದ್ಧಿವಂತಿಕೆನೂ ಇದೆ, ಹಾಗೆ ಪರೀಕ್ಷೆ ಮಾಡೋ ಸಾಬಲ್ಯತೆನೂ ಇದೆ, ಹಾಗೆಯೇ ಇಂಟಿಗ್ರಿಟಿ ಕ್ವೆಶ್ಚನ್ ಮಾಡಿ ಅವ್ರು ಬೋಲ್ಡ್ ಆಗಿ ಕರೇಜಸ್ ಆಗಿ ನಿಂತ್ಕೋತಾಳೆ. ಸೊ ಡಿಫ್ರೆಂಟ್ ಶೇಡ್ಸ್ ಇದ್ರಲ್ಲೇ ಕಾಣಿಸೋದು ಅವ್ರದ್ದು. ಅಂದ್ರೆ ಧೈರ್ಯಶಾಲಿ, ಸಾಹಸ ಇರೋಳು, ಹಾಗೆಯೇ ಬುದ್ಧಿವಂತ, ಚಾತುರ್ಯ. ಸೊ ಎಲ್ಲಾ ಶೇಡ್ಸ್ ಅಲ್ಲಿ ತುಂಬಿಕೊಂಡಿದ್ದಾರೆ. ನಾನು ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡಿದೆ. ನಾನು ಅಲ್ಲಿ ಮಾಸ್ಟರ್ಸ್ ಮಾಡಿ ಅಲ್ಲೇ ನಾನು ಸಹ ಬಿಗಿನರೇ. ಬಟ್ ಫಸ್ಟ್ ಒಂದು ಹರೀಶ ವಯಸ್ಸು 36 ಅಂತ ನಮ್ಮ ಮಂಗಳೂರೊಳಗಿದ್ರಿಂದ ಮಂಗಳೂರದೊಂದು ಟೀಮ್, ಬಿಗಿನರ್ ಟೀಮ್, ಅದರ ಜೊತೆ ಮಾಡಿದೆ, ಲೀಡ್ ಆಕ್ಟ್ರೆಸ್ ಆಗಿ ಮಾಡಿದೆ. ಇನ್ನೊಂದು ತುಳು ಫಿಲ್ಮ್ ಮಗನೇ ಮಹಿಷ ಅಂತ, ಅದರಲ್ಲಿ ಒಂದು ಗೆಸ್ಟ್ ಪರ್ಫಾರ್ಮೆನ್ಸ್, ಬರೀ ಒಂದು ಸಾಂಗಿಗೆ ಭರತನಾಟ್ಯಂ ಪರ್ಫಾರ್ಮೆನ್ಸ್. ಸೊ ಅದ್ರಲ್ಲಿ ಮಾಡಿದೆ. ಅದು ಬಿಟ್ಟರೆ ಸಾರಂಗಿಲ್ಲ ಮಾಡಿದೆ. ಅಲ್ಲಿ ಬರುತ್ತೆ ಇದು. ಸ್ವಲ್ಪ ಹಾರರ್ಗಿಂತ ಹೇಳಕ್ಕಿಂತ ನಾನು ಯಾರಿಗೂ ಹೆದರ್ಸಕ್ ಇಷ್ಟ ಇಲ್ಲ ಹಾರರ್ ಅಂತ ಹೇಳಿ. ಬಟ್ ಇಟ್ಸ್ ಇನ್ ದ ಜಾನ್ರ್ ಆಫ್ ಬೀಯಿಂಗ್ ಎ ಥ್ರಿಲ್ಲರ್. ಸೊ ನಮ್ಮ ಡಿರೆಕ್ಟರ್ದು ಇದು ಒಂದು ಪರ್ಸನಲ್ ಆಗಿ ನಡೆದಿರೋ, ಅವರು ಮೈಸೂರಲ್ಲಿ ಮತ್ತೆ KR ನಗರದಲ್ಲಿ ಇದ್ದಾಗ ಅವರ ಸ್ನೇಹಿತರು ಹೇಳಿದ್ದ ಘಟನೆ ಮೇಲೆ ಇಟ್ಕೊಂಡು, ಆಮೇಲೆ ಒಂದು ವ್ಯಾಲ್ಯೂ ಬೇಸ್ಡ್ ಮೂವಿ ಮಾಡಬೇಕು ಅಂದ್ರೆ ಮ್ಯಾನ್ ಇಸ್ ಡ್ರಿವನ್ ಬೈ ವ್ಯಾಲ್ಯೂಸ್ ಅನ್ನ ಆ ಗುರಿ ಇಟ್ಕೊಂಡು, ಆ ವ್ಯಾಲ್ಯೂಸ್ ಡಿಸ್ಟ್ರಾಯ್ ಡಿಮಾಲಿಷ್ ಆದ್ರೆ ಏನ್ ಮಾಡ್ತಾರೆ ಅನ್ನೋದು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮಾಡಿರೋ ಚಿತ್ರ ಇದೆ. ಹೌದು ಸರ್, ಹೌದು ತಿಳ್ಕೊಂಡಿದ್ದಾರೆ. ಹೌದು ರಿಸರ್ಚ್ ವರ್ಕ್ ತುಂಬಾ ನಡೆದಿದೆ. ನಾವು ಈ ಐಡಿಯಾ ಶುರು ಮಾಡಿದ್ದು ನಾನು ಮತ್ತೆ ಜಗದೀಶ್ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾವು 2021 ನಲ್ಲಿ. ಸೊ 2021 23 ತನಕ ಇದು ಕತೆ ಬರೀ ಸ್ಟೋರಿ ಬೋರ್ಡಿಂಗು ಮತ್ತೆ ಕತೆನ ಬ್ಯಾಕ್ ಅಂಡ್ ಫೋರ್ತ್ ನಾನು ಅವರು ಐಡಿಯಾಸ್ ತುಂಬಾ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ 4 ವರ್ಷನ್ ಆದ್ಮೇಲೆ, ರಿವಿಷನ್ ಆದ್ಮೇಲೆ ನಾವು ಓಕೆ ಇವಾಗ ಕತೆ ಒಂದು ಹಂತಕ್ಕೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಶುರು ಮಾಡಿದ್ವಿ ಕ್ಯಾಸ್ಟಿಂಗ್ ಎಲ್ಲ. ಸೊ ಇವಾಗ ನಾವು ಇದು ಪ್ರೆಸ್ ಮೀಟ್ ಆದ್ಮೇಲೆ ಇವತ್ತು ಸಾಯಂಕಾಲ ನಾವು ಪ್ರೈವೇಟ್ ಸ್ಕ್ರೀನಿಂಗ್ ಇಟ್ಕೊಂಡಿದ್ದೀವಿ. ಮುಗಿಸಿದ ತಕ್ಷಣ ಸೆಪ್ಟೆಂಬರ್ ಅಲ್ಲಿ 2ನೇ ವಾರದಲ್ಲಿ US ಅಲ್ಲಿ ಟೆಕ್ಸಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮೊದಲು ಅಕ್ಟೋಬರ್ ಅಲ್ಲಿ ಇಲ್ಲಿ ಒಂದು ಸುಧೀಂದ್ರ ವೆಂಕಟೇಶ್ ಅವರು ಹೇಳಿದಂಗೆ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಇಟ್ಕೊಂಡಿದ್ದೀವಿ ಜರ್ನಲಿಸ್ಟ್ಗೆ. ಅಕ್ಟೋಬರ್ ಅಲ್ಲಿ ಪತ್ರಕರ್ತರು ಮತ್ತು ಮಿತ್ರರು ನೀವೆಲ್ಲ ಬರಬೇಕು. ಅಕ್ಟೋಬರ್ ಅಲ್ಲಿ ಇಟ್ಕೊಂಡಿದ್ದೀವಿ. ಅದಾಗಿ 2 ದಿನಕ್ಕೆ ರಿಲೀಸ್ ಮಾಡ್ತಾ ಇದೀವಿ. ಸೊ ಇವಾಗ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತುಕತೆ ನಡೀತಾ ಇದೆ. ಹೌದು, ಇದು ಆಲ್ರೆಡಿ ಬೂಸಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದೆ.
ಜಾಗರಣ್ ಅಂತ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ದು ಪ್ರೆಸ್ಟೀಜಿಯಸ್ ಜಾಗರಣ್ ಇದೆಯಲ್ಲ, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದೀವಿ ಇವಾಗ. ಇನ್ನ 3-4 ಫೆಸ್ಟಿವಲ್ಸ್ಗೆ ಖಂಡಿತ ಕಳಿಸ್ತಾ ಇದೀವಿ, ಸಬ್ಮಿಟ್ ಮಾಡ್ತಾ ಇದೀವಿ. ತೇಜಸ್ ಅಂತ ಅಂದ್ಬಿಟ್ಟು. ಸೊ ಈ ಚಿತ್ರದ ಪ್ರೊಡ್ಯೂಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಸಿಸ್ಟರ್ ಇನ್ ಲಾ ಅವರಿದ್ದಾರೆ. ಸೊ ನಾವೆಲ್ಲ ಸೇರಿ ಒಂದು ಇದು ಮೂವಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಫಸ್ಟ್ ನಾವು ಸ್ಟೋರಿ ನೋಡಿದ್ವಿ. ಸ್ಟೋರಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಇಟ್ಸ್ ಲೈಕ್ ಎ ಮೋರ್ ಸಿಂಪ್ಲಿಸಿಟಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಅದು. ಸೊ ಹಾಗಾಗಿ ನಾವು ಈ ಮೂವಿನ ಮಾಡಬೇಕು ಅಂತ ಮತ್ತು ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ. ಸ್ಟೋರಿ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮದು ಜ್ಯುವೆಲ್ರಿ ಶಾಪ್ ಇದೆ, ಜ್ಯುವೆಲ್ರಿ ಬಿಸ್ನೆಸ್ ಇದೆ. ಹಾಂ, ಬ್ಯಾಂಗ್ಳೂರು. ಇಲ್ಲ, ಇದು ಸಿನಿಮಾ ಕಥೆನ ಕೇಳಿದ್ವಿ ಆ್ಯಂಡ್ ನಮ್ದು ಒಂದು ಟೀಮ್, ನಮ್ಮ ಸಿಸ್ಟರ್ ಇಲ್ಲ ನಾವೆಲ್ಲ ಸೇರ್ಕೊಂಡು ಇದನ್ನ ಸ್ಟೋರಿ ಎಲ್ಲ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬಿಟ್ಟು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಆ ಥರ ಪ್ಲ್ಯಾನ್ ಇರಲಿಲ್ಲ, ಬಟ್ ಈ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಗೆ ಪ್ಲ್ಯಾನ್. ಈಗ ಔಟ್ಪುಟ್ ನಮ್ಗೆ ತುಂಬಾ ಇಷ್ಟ ಆಯಿತು. ಇದು ಔಟ್ಪುಟ್ ನಿಜವಲ್ಲೂ ಆಡಿಯನ್ಸ್ ನಿಜವಾಗ್ಲೂ ಇಷ್ಟಪಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಕೆಲಸನೂ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಆರ್ಟ್, ಕಾಸ್ಟ್ಯೂಮ್, ಮೇಕಪ್ ಎಲ್ಲ ನಾವು ನೋಡಿ. ಇನ್ನೊಬ್ಬ ಮಾತ್ರ ಮಿಸ್ ಆಗಿದ್ದಾನೆ, ವಿಶ್ವ ಅನ್ನೋನು. ಸೊ ನಾವು ಇಷ್ಟ ಚೆನ್ನಾಗಿದ್ದೀವಿ. ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದ್ರದ್ದು ವರ್ಕ್ ನೋಡ್ಬಿಟ್ಟು ಆ ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿ ಅವರು ನನ್ನ ಸೆಲೆಕ್ಟ್ ಮಾಡಿದ್ರು. ಇದಕ್ಕೆ ನಮಗೂ ಇದು ಫಸ್ಟ್ ಟೈಮ್, ಇದು ಜಾಸ್ತಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಆ್ಯಕ್ಚುಲಿ ನೈಟ್ ಇರೋದಲ್ಲ, ನೈಟ್ ಶೂಟ್ಸು. ನಾವು ಅದನ್ನ ಡೇ ಶೂಟ್ ಮಾಡ್ತೀವಿ, ಎಲ್ಲ ಕವರ್ ಮಾಡಿಬಿಟ್ಟು ಡೇ ಟು ನೈಟ್ ಶೂಟ್ ಮಾಡ್ತೀವಿ ನಾವು. ಯಾಕಂದರೆ ನಾವು ಮಾಡಿದೆಲ್ಲ ಕಾಡು ಅಂಥ ಜಾಗದಲ್ಲಿ, ಸೊ ಅದು ರಿಸ್ಕ್ ಆಗುತ್ತೆ, ಟ್ರಾವೆಲಿಂಗು ರಿಸ್ಕ್ ಆಗುತ್ತೆ. ಅದೆಲ್ಲ ಎಷ್ಟು ಮಾತ್ರ ಹಾಂ, ಮಿನಿಮಮ್ ವೆಯ್ಟ್. ಹಾಂ, ಬಜೆಟ್ ಪ್ರಕಾರ ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ. ಹಾಂ, ಫಸ್ಟ್